ಅವನ ಕಣ್ಣುಗಳು ಕೋಪದಿಂದ ಉರಿಯುತ್ತಿದ್ದವು. ಆ ವಾರ್ಡಿನ ವಾತಾವರಣ ತುಂಬ ಗಂಭೀರ ಮತ್ತು ಭಯಾನಕವಾಗಿತ್ತು. ತಾರಕ್ನ ಸುತ್ತಮುತ್ತಲಿನ ವಸ್ತುಗಳೆಲ್ಲ ಕತ್ತಲಲ್ಲಿ ಮುಳುಗೋದಂದು ಭಾಸವಾಗ್ತಿತ್ತು. ಅವನ ಮುಖದಲ್ಲಿ ತೀವ್ರವಾದ ಕೋಪ ಇತ್ತು. ತಾರಕ್ ಕೋಪದಿಂದ ಫೈಲ್ ಮುಚ್ಚಿದ. ಆ ಫೈಲನ್ನ 2 ತುಂಡು ಮಾಡ್ತಾ ಇದ್ದನ್ನು ನೋಡಿ ಅಲ್ಲಿದ್ದವರೆಲ್ಲ ಎದುರು ಹೋದರು. ತಾರಕ್ ಕೋಪದಿಂದ ಅಲ್ಲಿದ್ದ ಟೇಬಲ್ಗೆ ಒಂದು ಜೋರಾದ ಒದೆ ಕೊಟ್ಟ. ಆ ಟೇಬಲ್ ಹೋಗಿ ನೇರವಾಗಿ ಗೋಡೆಗೆ ಬಡೀತು. ಇಡೀ ವಾರ್ಡಲ್ಲಿ ಒಂದು ಭಯಾನಕ ಸದ್ದು ಪ್ರತಿಧ್ವನಿಸ್ತು. ತಾರಕ್ ಕೋಪದಿಂದ ಗುಡುಗ್ದ. ಅವನು ಸಿಟ್ಟಿನಿಂದ ತೀಕ್ಷಾಳ ಕಡೆ ಹೆಜ್ಜೆ ಹಾಕ್ದ. ಅವನು ಕೋಪದಿಂದ ತೀಕ್ಷಾಳ ಕಡೆ ಬರ್ತಿದ್ದ. ಅವನು ತೀಕ್ಷಾಳ ಕೈ ಹಿಡ್ಕೊಂಡ. ತೀಕ್ಷ ಒಳಗೊಳಗೆ ನಡಗ್ ಹೋದ್ಲು. ಭಯದಿಂದ ಅವಳು ತನ್ನ ಕೈಯನ್ನು ಹಿಂದೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ತಾರಕ್ ತನ್ನ ಬೆಂಕಿ ಉಗುಳು ಕಣ್ಣುಗಳಿಂದ ಅವಳನ್ನ ನೋಡ್ದ. ಸಿಟ್ಟಿನಿಂದ ಅವಳ ಕೈ ಹಿಡಿದು ಅಕ್ಷರಶಃ ಎಳ್ಕೊಂಡು ಕಾರಿಡಾರ್ ಮೂಲಕ ಕಾರಿನ ಕಡೆ ಹೋದ. ತೀಕ್ಷಳ ಕೈ ಮೇಲಿನ ಅವನ ಹಿಡಿತ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅವಳಿಗೆ ತನ್ನ ಕೈ ಮುರಿದೇ ಹೋಗುತ್ತೇನೋ ಅಂತ ಅನ್ನಿಸ್ತಿತ್ತು. ನೋವಿನಿಂದ ಅವಳ ಕಣ್ಣೀರು ಸುರಿತಿತ್ತು. ಅದು ಭಯದ ಕಣ್ಣೀರನ್ನಬಹುದು. ತೀಕ್ಷ ತನ್ನ ಕೈ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಲೇ ಇದ್ಲು. ತಾರಕ್ ಕೋಪದಿಂದ ಅವಳ ಕಾರನ್ನು ಒಳಗೆ ಎಸ್ದ. ಅವಳು ಕೂತ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಅವಳ ಕಣ್ಣಿಂದ ನೀರು ಹರಿತಿತ್ತು. ತಾರಕ್ ಕೋಪದಿಂದ ತಕ್ಷಣ ಕಾರಿನ ಒಳಗೆ ಬಂದ. ತಾರಕ್ನ ನೋಟ ಬಹಳ ತೀಕ್ಷ್ಣವಾಗಿತ್ತು. ಅವನು ತೀಕ್ಷಳ ಕೂದಲನ್ನ ಹಿಡಿದು ಎಳೆದ. ಕೂದಲಿನ ಮೇಲಿನ ಅವನ ಹಿಡಿತ ಬಹಳ ಗಟ್ಟಿಯಾಗಿತ್ತು. ಅವಳು ನೋವಿನಿಂದ ಕಿರ್ಚಿದ್ಲು. ನೀನು ಗರ್ಭನಿರೋಧಕ ಮಾತ್ರೆಗಳನ್ನ ಬಳಸ್ತೀಯಾ? ನಾನು ಕೇಳಿದ್ದು ಹೌದೋ ಅಲ್ವೋ ಅಂತ. ತಾರಕ್ ಕೋಪದಿಂದ ಕಿರ್ಚಿದ. ತೀಕ್ಷ ಅಳತೊಡಗಿದ್ಲು. ತಾರಕ್ ಅವಳ ಕಣ್ಣೀರಿನ ಬಗ್ಗೆ ಈಗ ಯಾವುದೇ ಕಾಳಜಿ ಇರಲಿಲ್ಲ. ಅವನು ಕೋಪದಿಂದ ಕುದೀತಿದ್ದ. ಅವನು ಮತ್ತೆ ಕಿರ್ಚಿದ. ಹೌದೋ ಅಲ್ವೋ ಹೇಳು. ತೀಕ್ಷ ಸುಮ್ಮನಿರೋದನ್ನು ಕಂಡು ಅವನು ಇನ್ನೂ ಕೆರಳಿದ. ಕೂದಲ ಮೇಲಿನ ಹಿಡಿತ ಇನ್ನೂ ಗಟ್ಟಿಗೊಳಿಸ್ದ. ತಾರಕ್ ಅವಳನ್ನ ತನ್ನ ಕಣ್ಣಲ್ಲಿ ನೋಡುವಂತೆ ಬಲವಂತ ಮಾಡ್ದ. ತೀಕ್ಷ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ್ನ ನೋಡ್ತಿದ್ಲು. ನಾನು ಕೇಳಿದ್ದು ಹೌದೋ ಅಲ್ವೋ ಅಂತ ತಾರಕ್ ಕಿರ್ಚಿದ. ಅವನು ತನ್ನ ತಾಳ್ಮೆ ಕಳ್ಕೊಳ್ತಿದ್ದ. ತೀಕ್ಷ ಭಯದಿಂದ ನಡುಗ್ತಿದ್ಲು. ಅದು ನಾನು ತೀಕ್ಷಾಗ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಅವಳು ನಾಲಿಗೆ ತೊದಲ್ತಿತ್ತು. ನಾನು ಅಂದರೆ ಏನು? ತಾರಕ್ ಗುಡುಗ್ದ. ಹೌದೋ ಅಲ್ವೋ ಹೇಳು. ತಾರಕ್ ಅಕ್ಷರಶಃ ಹುಚ್ಚನಂತೆ ಅವಳ ದವಡೆಯನ್ನು ಗಟ್ಟಿಯಾಗಿ ಸಿಕ್ಕಿ ಒತ್ತಿ ಹಿಡಿದ. ತೀಕ್ಷ ತನ್ನ ತಲೆಯನ್ನು ಹೌದು ಅನ್ನುವಂತೆ ಆಡಿಸಿದ್ಲು. ಚಟಾರ್ ಅಂತ ಕಾರ್ನಲ್ಲಿ ಒಂದು ಕಪಾಳ ಮೋಕ್ಷ ಸದ್ದು ಪ್ರತಿಧ್ವನಿಸ್ತು. ತೀಕ್ಷಳ ಮುಖ ಇನ್ನೊಂದು ಕಡೆ ತಿರುಗ್ತು. ಅವಳ ತುಟಿ ಮೂಲೆಗಳಿಂದ ರಕ್ತ ಬರತೊಡಗ್ತು. ಮುಂದೆ ಕೂತು ಕಾರು ಓಡಿಸ್ತಿದ್ದ ಡ್ರೈವರ್ ಒಳಗೊಳಗೆ ನಡಗ್ ಹೋದ. ಭಯದಿಂದ ಅವನ ಬೆರಳುಗಳು ನಡಗದ್ವು. ಸ್ಟೇರಿಂಗ್ ವೀಲ್ ಮೇಲೆ ಅವನ ಹಿಡಿತ ಗಟ್ಟಿಯಾಯಿತು. ಅವನ ಕಾರನ್ನು ವೇಗವಾಗಿ ಓಡಿಸ್ದ. ತೀಕ್ಷ ಇನ್ನೂ ಆ ಏಟಿನಿಂದ ಚೇತರಿಸ್ಕೊಂಡಿರಲಿಲ್ಲ. ಅಷ್ಟರಲ್ಲಿ ತಾರಕ್ ಅವಳ ಕೂದಲನ್ನ ಹಿಡಿದೆಳೆದ. ನಿನ್ನ ಧೈರ್ಯ ಬಹಳ ಹೆಚ್ಚಾಗಿದೆ. ತೀಕ್ಷಳ ತುಟಿಗಳು ನಡಗ್ತಿದ್ವು. ತಾರಕ್ ತುಂಬ ಭಯಾನಕವಾಗಿ ಕಾಣ್ತಿದ್ದ. ಈ ಸಮಯದಲ್ಲಿ ಅವನು ಪೂರ್ತಿ ಸೈತಾನ್ನಂತೆ ಬದಲಾಗಿದ್ದ. ತೀಕ್ಷ ಅಳತ್ಲೇ ಇದ್ಲು. ತಾರಕ್ ಕೋಪದಿಂದ ಅವಳೊಂದಿಗೆ ಸೇರಲು ಬಲವಂತ ಮಾಡ್ದ. ಅವಳು ಹಿಂದೆ ಸರಿಯೋದಕ್ಕೆ ಪ್ರಯತ್ನಿಸಿದ್ಲು. ಇದನ್ನು ನೋಡಿ ತಾರಕ್ ರಾಕ್ಷಸನಂತೆ ನಗ್ತಾ ಅವನ ನರಕದ ರಾಕ್ಷಸನಂತೆ ಕಾಣ್ತಿದ್ದ. ಅಷ್ಟರಲ್ಲಿ ಕಾರ್ ನಿಂತಿತ್ತು. ತಾರಕ್ ತೀಕ್ಷಳ ಕೈ ಹಿಡಿದು ಅವಳನ್ನ ಬಲವಂತವಾಗಿ ಕಾರ್ನಿಂದ ಹೊರಗೆ ಎಳ್ಕೊಂಡು ಬಂದ. ಅಕ್ಷರಶಃ ಎಳ್ಕೊಂಡು ಅರಮನೆ ಒಳಗೆ ಹೋಗೋದಕ್ಕೆ ಆರಂಭಿಸ್ದ. ತೀಕ್ಷಾಗ್ ತನ್ನ ಕಾಲುಗಳೇ ಅರಿವಾಗ್ತಿರ್ಲಿಲ್ಲ. ಕಣ್ಣೀರು ಸತತವಾಗಿ ಹರಿತಿತ್ತು. ತಾರಕ್ನನ್ನು ಇಷ್ಟು ಕೋಪದಲ್ಲಿ ನೋಡಿ ಕೆಲಸದವರೆಲ್ಲ ಎದುರು ಹೋದರು. ತಾರಕ್ ತೀಕ್ಷಳನ್ನು ರೂಮಿನೊಳಗೆ ಎಸ್ದ. ದಡಾರನೆ ಬಾಗಿಲು ಹಾಕ್ತಾ ತನ್ನ ಬೆಲ್ಟ್ ತೆಗೆದ. ಇದನ್ನು ನೋಡಿ ತೀಕ್ಷ ಹೆದರಿ ಹಿಂದೆ ಸರಿದ್ಲು. ಅವಳು ಬೇಡ ಅಂತ ತಲೆ ಅಲ್ಲಾಡಿಸ್ತಿದ್ಲು. ತಾರಕ್ ಅವಳ ಕಡೆ ಸಿಟ್ಟಿನಿಂದ ಹೆಜ್ಜೆ ಹಾಕ್ತಾ, ನಿನ್ನ ಧೈರ್ಯ ಬಹಳ ಹೆಚ್ಚಾಗಿದೆ. ನಿನ್ನ ತಲೆ ಕೆಟ್ಟು ಹೋಗಿದೆ. ತೀಕ್ಷ ಹೆದರ್ತಾ ತಲೆ ಅಲ್ಲಾಡಿಸ್ತಿದ್ಲು. ಆ ರೂಮ್ನಲ್ಲಿ ತೀಕ್ಷಳ ಕೂಗು ಪ್ರತಿಧ್ವನಿಸ್ತಿತ್ತು. ಅವಳು ಬೆನ್ನಿನ ಮೇಲೆ ಬೆಲ್ಟ್ನ ನೀಲಿ ಗುರುತುಗಳಾದವು. ಅವಳು ಅಳುತ್ತಲೇ ಇದ್ಲು. ತಾರಕ್ ಬೆಲ್ಟನ್ನು ಕೋಪದಿಂದ ಇನ್ನೊಂದು ಕಡೆ ಎಸ್ದ. ಅವಳನ್ನು ತನ್ನ ಕಡೆ ತಿರುಗಿಸ್ದ. ತೀಕ್ಷ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ತಾರಕ್ ಅವಳ ಮುಖವನ್ನು ಗಟ್ಟಿಯಾಗಿ ಒತ್ತಿ ಹಿಡ್ದಂದ. ಇನ್ನು ಮುಂದೆ ನೀನು ಯಾವುದೇ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಮಾಡಿದ್ರೆ ಇದರ ಪರಿಣಾಮ ನೀನು ಊಹೆಗೂ ಮೀರಿ ಕೆಟ್ಟದಾಗಿರುತ್ತೆ ಅಂತ ಗುಡುಗ್ದ. ತೀಕ್ಷ ಕೋಪದಿಂದ ತಾರಕ್ ಕೈನ ಕೊಡವದ್ಲು. ಇದು ನೋಡಿ ತಾರಕ್ನ ಕಣ್ಣುಗಳು ತೀಕ್ಷ್ಣವಾದವು. ಅವನವಳ ಗಲ್ಲವನ್ನು ಎತ್ತಿ ಹಿಡ್ದ. ತಾರಕ್ನ ಹಿಡಿತ ಅವಳ ಗಲ್ಲದ ಮೇಲೆ ಗಟ್ಟಿಯಾಯಿತು. ತೀಕ್ಷ ಮತ್ತೆ ಅವನ ಕೈ ಕೊಡುವದ್ಲು. ಅವನ್ನ ದೂರಕ್ಕೆ ತಳ್ಳದ್ಲು. ದೂರ ಇರು ನನ್ನಿಂದ. ಹೌದು ನಾನು ಗರ್ಭನಿರೋಧಕ ಮಾತ್ರೆ ಬಳಸಿದ್ದೆ. ನಾನು ಯಾಕೆ ನಿನ್ನ ಮಗುವಿಗೆ ಜನ್ಮ ಕೊಡಲಿ? ನನಗೆ ನಿನ್ನ ಮಗುವಿನ ತಾಯಾಗೋಕೆ ಇಷ್ಟ ಇಲ್ಲ. ತಾರಕ್ ಕೋಪದಿಂದ ಕಿರ್ಚಬೇಡಿ ತಾರಕ್. ನಾನು ಯಾಕೆ ನಿನ್ನ ಮಗುವಿಗೆ ಜನ್ಮ ಕೊಡಲಿ? ನಾನೇನ ದ್ವೇಷಿಸ್ತೀನಿ. ತಾರಕ್ ತನ್ನ ಹತೋಟಿ ಕಳ್ಕೊಂಡ. ತೀಕ್ಷಾಗಿ ಎಳೆದು ಇನ್ನೊಂದು ಏಟು ಕೊಟ್ಟ. ತೀಕ್ಷಳ ಮುಖ ಇನ್ನೊಂದು ಕಡೆ ವಾಲ್ತು. ನಾನು ಅಬಾರ್ಷನ್ ಮಾಡಿಸಿದ್ದೀನಿ.
ದೀಕ್ಷಾ ಕೋಪದಿಂದ ಕಿರಿಸ್ತಾ ಹೇಳಿದ್ಲು. ತಾರಕ್ ಇದ್ದ ಜಾಗದಲ್ಲೇ ಮರಗಟ್ಟು ಹೋದ. ಅವನ ಬೆರಳುಗಳು ನಡಗದವು. ಅವನು ಆಶ್ಚರ್ಯದಿಂದ ಅವಳನ್ನ ನೋಡ್ದ. ಹೌದು ಹೌದು, ನೀನು ಕೇಳಿ ಸರಿಯಾಗಿದೆ, ನಾನು ಅಬಾರ್ಷನ್ ಮಾಡಿಸಿದ್ದೀನಿ ಅಂತ ದೀಕ್ಷಾ ಕಹಿಯಿಂದ ಹೇಳಿದ್ಲು. ತಾರಕ್ ಕೋಪದಿಂದ ಅವಳ ದವಡೆ ಮೇಲೆ ಹಿಡಿತ ಗೊಟ್ಟಿಗಳಿಸಿ ಅಂದ. ಏನು ಹೇಳ್ತಿದ್ಯಾ ನೀನು? ಅಂದರೆ ನೀನು ಗರ್ಭಿಣಿಯಾಗಿದೆಯಾ ಅಂತ ಹೇಳೋಕೆ ಬರ್ತಿದ್ಯಾ? ಹೌದು, ದೀಕ್ಷಾ ಕಹಿಯಿಂದ ಅಂದ್ಲು. ನಾನು ಮಗುವನ್ನು ಸಾಯಿಸಿದೆ, ಯಾಕಂದರೆ ಅದು ನಿನ್ನ ಮಗು ಆಗಿತ್ತು ಮಿಸ್ಟರ್. ತಾರಕ್ನ ಬೆರಳುಗಳು ನಡಗದವು. ಅವನೊಳಗೆ ಒಂದು ವಿಚಿತ್ರ ನೋವು ಹರಡಿತು. ತಾರಕ್ ಕೋಪದಿಂದ ದೀಕ್ಷಾಳ ಕುತ್ತಿಗೆ ಹಿಡ್ಕೊಂಡ. ನಿನಗೆ ನನ್ನ ಮಗುವಿನ ತಾಯಾಗೋಕೆ ಇಷ್ಟ ಇಲ್ಲ ಅಂದರೆ ಇನ್ಯಾರ ಮಗುವಿಗೆ ಜನ್ಮ ಕೊಡೋಕೆ ಇಷ್ಟಪಡ್ತೀಯಾ ಅಂತ ಅಬ್ಬರಿಸ್ದ. ಯಾರದ್ದೇ ಆದರೂ ಸರಿ, ಆದರೆ ನಿಂದಂತೂ ಖಂಡಿತ ಇಲ್ಲ, ದೀಕ್ಷಾ ಕಹಿಯಿಂದ ಅಂದ್ಲು. ಯಾಕಂದರೆ ನಾನು ನಿನ್ನನ್ನು ದ್ವೇಷಿಸ್ತೀನಿ. ತಾರಕ್ನ ಒಳಗೆ ನೋವು ಹೆಚ್ಚಾಗ್ತಿತ್ತು. ಕೋಪದಿಂದ ಅವನ ಕಣ್ಣುಗಳು ತುಂಬಿ ಬಂದವು. ನಿನ್ನ ಧೈರ್ಯ ಹೇಗೆ ಬಂತು ಅಬಾರ್ಷನ್ ಮಾಡಿಸೋಕ್ಕೆ? ತಾರಕ್ ಗುಡುಗ್ದ. ಹೌದು ಹೌದು, ದೀಕ್ಷಾ ಕಿರಿಸ್ತಾ ಹೇಳಿದ್ಲು. ಇದರಲ್ಲಿ ಆಶ್ಚರ್ಯ ಪಡೋ ವಿಷಯ ಏನೂ ಇಲ್ಲ. ನಾನೇನು ನಿನ್ನ ಪ್ರೀತಿಸ್ತಿದ್ದೀನಾ? ನಿನ್ನ ಮಗುವನ್ನು 9 ತಿಂಗಳು ನಾನು ಹೋಟೆಲ್ ಇಟ್ಕೊಳ್ಳೋಕ್ಕೆ? ತಾರಕ್ ಕೋಪದಿಂದ ಅವಳ ಬಟ್ಟೆನೆಲ್ಲ ಕಿತ್ತು ಹಾಕ್ತಾ ದೀಕ್ಷಾ ಅವನನ್ನ ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ತಾರಕ್ ಅವಳ ಮೇಲೆ ಹತೋಟಿ ಸಾಧಿಸ್ಬಿಟ್ಟ. ತಾರಕ್ ಅಕ್ಷರಶಃ ಹುಚ್ಚನಾಗ್ಬಿಟ್ಟಿದ್ದ. ಅವನು ದೀಕ್ಷಾಗ ನೋವು ಕೊಡುತ್ತಲೇ ಇದ್ದ. ಅವನ ಕೆಳಗೆ ದೀಕ್ಷಾ ತಡಬಡ ಹಾಯಿಸ್ತಿದ್ಲು. ಅವಳ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿತಿತ್ತು. ಕೆಲವು ಗಂಟೆಗಳ ನಂತರ ದೀಕ್ಷಾ ಪ್ರಜ್ಞೆ ತಪ್ಪಿದ್ಲು. ತಾರಕ್ ತನ್ನ ಮುಖವನ್ನು ಅವಳ ಕುತ್ತಿಗೆಯಲ್ಲಿ ಅಡಗಿಸ್ಕೊಂಡಿದ್ದ. ನೀನು ಹೀಗೆ ಹೇಗೆ ಮಾಡೋಕ್ಕೆ ಸಾಧ್ಯ? ಅದು ನಮ್ಮ ಮಗು ಆಗಿತ್ತು. ತಾರಕ್ ಮೆಲ್ಲಗೆ ಪಿಸುಗುಡ್ತ. ತಾರಕ್ನ ಕ್ರೌರ್ಯ ದೀಕ್ಷಾಳ ಮೈ ಮೇಲೆ ಸ್ಪಷ್ಟವಾಗಿ ಕಾಣ್ತಿತ್ತು. ತಾರಕ್ ಅವಳ ಮೇಲಿಂದ ಎದ್ದ. ನಂತರ ಅವನ ಬಟ್ಟೆ ಧರಿಸ್ಕೊಂಡು ಒಂದ್ಸಲ ದೀಕ್ಷಾಳ ಕಡೆ ನೋಡಿ ರೂಮ್ನಿಂದ ಒಂದು ಪೇಂಟಿಂಗ್ ಕಡೆ ಹೋದ. ಅವನ ಆ ಪೇಂಟಿಂಗನ್ನು ಮೆಲ್ಲಕ್ಕೆ ಪಕ್ಕಕ್ಕೆ ಸರಿಸ್ತಾ ಗೋಡೆ ಸ್ವಲ್ಪ ಪಕ್ಕಕ್ಕೆ ಸರಿಯಿತು. ಅಲ್ಲಿಂದ ಕೆಳಗೆ ಹೋಗಲು ಮೆಟ್ಟಿಲುಗಳು ಕಂಡವು. ಅಲ್ಲಿ ಕತ್ತಲೆ ತುಂಬಿತ್ತು. ತಾರಕ್ ಮೆಟ್ಟಿಲುಗಳ ಮೂಲಕ ಕೆಳಗೆ ಹೋದ. ಪೇಂಟಿಂಗ್ ಮತ್ತೆ ಸರಿಯಾಗಿ ಕೂತ್ಕೊಂತು. ಗೋಡೆ ವಾಪಸ್ ತನ್ನ ಜಾಗಕ್ಕೆ ಬಂತು. ದೀಕ್ಷಾ ಇನ್ನೂ ಆ ರೂಮ್ನಲ್ಲಿ ಹಾಗೆ ಬಿದ್ದಿದ್ಲು. ತಾರಕ್ ಆ ಸೀಕ್ರೆಟ್ ರೂಮ್ ತಲುಪಿದ್ದ. ಆ ರೂಮ್ ಬಹಳ ದೂರಿಯಾಗಿತ್ತು. ತಾರಕ್ ಅಲ್ಲಿದ್ದ ಒಂದು ದೊಡ್ಡ ಪೇಂಟಿಂಗ್ ಹತ್ರ ಹೋದ. ಸುತ್ತಮುತ್ತಲು ಪೇಂಟಿಂಗ್ಗಳೇ ತುಂಬಿದ್ವು. ಅದು ಒಂದು ಹುಡುಗಿಯ ಪೇಂಟಿಂಗ್ ಆಗಿತ್ತು. ತಾರಕ್ ಆ ಪೇಂಟಿಂಗ್ ಮುಡ್ತಾ ಕೋಪದಿಂದ ಅಂದ. ನಿನಗೆ ನಾನು ನೆನಪಿಲ್ವೇ? ನೀನನ್ನು ಹೇಗೆ ಮರೆತೆ? ತಾರಕ್ ಕೋಪದಿಂದ ಪೇಂಟಿಂಗ್ ಮೇಲಿದ್ದ ಗ್ಲಾಸ್ ಗುದ್ದದ. ಗ್ಲಾಸ್ ಒಡೆದು ನೆಲಕ್ಕೆ ಬಿತ್ತು. ತಾರಕ್ ಕೈಯಿಂದ ರಕ್ತ ಬರ್ತಿತ್ತು. ರಕ್ತದಿಂದಲೇ ಏನೇನೋ ಬರೆಯೋದಕ್ಕೆ ಆರಂಭಿಸ್ದ. ಅವನ ಕಣ್ಣುಗಳು ತುಂಬಿದ್ವು. ಅವನ ಕಣ್ಣಿನ ಒಂದು ಹನಿ ನೀರು ಕೆಳಗೆ ಬಿತ್ತು. ಅವನ ಕಿವಿಯಲ್ಲಿ ದೀಕ್ಷಾಳ ಮಾತುಗಳು ಪ್ರತಿಧ್ವನಿಸ್ತು. ನಿನ್ನ ಮಗುವಿಗೆ ನಾನು ಯಾಕೆ ಜನ್ಮ ಕೊಡಲಿ? ನಾನು ನಿನ್ನ ದ್ವೇಷಿಸ್ತೀನಿ. ನಾನು ಅಬಾರ್ಷನ್ ಮಾಡಿಸಿದ್ದೀನಿ. 9 ತಿಂಗಳು ನಿನ್ನ ಮಗುವನ್ನು ಹೊಟ್ಟೆಯಲ್ಲಿ ಯಾಕೆ ಇಟ್ಕೊಳ್ಳಿ? ತಾರಕ್ನ ಒಳಗೆ ಏಳಲಾಗದ ನೋವು ಹರಡಿತು. ನೀನೇ ನನ್ನ ಮಗುವಿಗೆ ಜನ್ಮ ಕೊಡ್ತೀಯಾ? ತಾರಕ್ ಒಂದು ರಾಕ್ಷಸ ನಗುವಿನೊಂದಿಗೆ ಮುಗುಳ್ನಕ್ಕ. ಈ ಸಮಯದಲ್ಲಿ ಅವನು ನೋಡಿದ್ರೆ ಯಾರು ಬೇಕಾದರೂ ಹೆದರ್ತಿದ್ರು. ಅವನೊಬ್ಬ ಹುಚ್ಚನಂತೆ ಕಾಣ್ತಿದ್ದ. ಅವನ ರಕ್ತದ ಕೈಗಳಿಂದ ಆ ಪೇಂಟಿಂಗ್ ಮೇಲೆ ಬರಿತಾ ಇದ್ದ. ಕೋಪದಿಂದ ಅವನ ಕಣ್ಣುಗಳು ಉರಿತಿದ್ದವು. ಮತ್ತೆ ದೀಕ್ಷಾಳ ಅದೇ ಮಾತು ನೆನಪಾದವು. ತಾರಕ್ ತನ್ನ ನೋವು ಮತ್ತು ಸಿಟ್ಟನ್ನು ಆ ಪೇಂಟಿಂಗ್ ಮೇಲೆ ರಕ್ತದಿಂದ ಬರಿತಾ ಹಾಕ್ತಿದ್ದ. ತಾರಕ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಯು ಡಿಡ್ ಅಬೌಟ್ ನೋ, ಐ ಆಮ್ ಯುವರ್ ಚೆಮ್. ತಾರಕ್ನ ಮುಖದಲ್ಲಿ ಒಂದು ನಗು ಇತ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಯು ಆರ್ ಮೈ ವುಮನ್, ಮೈ ಸ್ವೀಟ್ ಹಾರ್ಟ್. ನೀನು ನನ್ನವಳು, ಕೇವಲ ತಾರಕ್ನವಳು. ತಾರಕ್ ಕೋಪದಿಂದ ಕಿರಿಚಿದ. ನನ್ನವಳು, ಕೇವಲ ತಾರಕ್ ಅವಳು ಮಾತ್ರ. ತಾರಕ್ನ ಕಣ್ಣು ಮುಂದೆ ಕೆಲವು ಮಸುಕಾದ ನೆನಪುಗಳು ಬಂದವು. ಗಾರ್ಡನಲ್ಲಿ ಒಬ್ಬ 9 ವರ್ಷದ ಹುಡುಗ ದೊಡ್ಡ ಮರದಿಂದ ಎಡಕೊಂಡು ಕೂತು ಅಳ್ತಿದ್ದ. ಆ ಹುಡುಗ ಹಳೆ ಬಟ್ಟೆಗಳನ್ನ ಧರಿಸಿದ್ದ. ಹತ್ತು ಅವನ ಕಣ್ಣುಗಳೆಲ್ಲ ಕೆಂಪಾಗಿದ್ವು. ಅವನು ನೋಡೋದಕ್ಕೂ ಬಹಳ ದುರ್ಬಲನಾಗಿದ್ದ. ಅವನು ನೋಡಿದ್ರೆ ಹಲವು ದಿನಗಳಿಂದ ಹಸಿದಿರುವಂತೆ ಕಾಣ್ತಿತ್ತು. ಆ ಹುಡುಗ ಇನ್ನೂ ಅಳ್ತಿದ್ದಾಗಲೇ ಅವನ ಕಿವಿಗೆ ಒಂದು ಮಧುರವಾದ ಧ್ವನಿ ಬಂತು. ಚೆಂಬೇಬಿ, ನೀವು ಯಾಕೆ ಅಳ್ತಿದ್ದೀರಾ? ಆ ಹುಡುಗ ತಲೆ ಎತ್ತಿ ನೋಡ್ದ. ಸುಮಾರು 5 ವರ್ಷದ ಪುಟ್ಟ ಹುಡುಗಿ ನಿಂತಿದ್ದವಳು. ಬೇಬಿ ಪಿಂಕ್ ಬಣ್ಣದ ಫ್ರಾಕ್ ಧರಿಸಿದ್ಲು. ಅವಳು ತನ್ನ ಪುಟ್ಟ ಪಾದಗಳಿಂದ ನಡೀತಾ ಹುಡುಗನ ಕಡೆ ಬರ್ತಿದ್ಲು. ಆ ಹುಡುಗಿ ಕೈಯಲ್ಲಿ ಏನೋ ಇತ್ತು. ಅವಳ ಹುಡುಗನ ಕಡೆ ಏನೇನೋ ನೀಡಿದ್ಲು. ಅವಳ ಪುಟ್ಟ ಕೈಗಳಲ್ಲಿ ಒಂದು ರೊಟ್ಟಿ ಇತ್ತು. ಅದನ್ನು ಮಡಚಲಾಗಿತ್ತು ಮತ್ತು ಅದರೊಳಗೆ ಹಚ್ಚಲಾಗಿತ್ತು. ಆ ಮಡಚಿದ ರೊಟ್ಟಿಯನ್ನು ನೀಡುತ್ತಾ ಅವಳಂದ್ಲು, ಇದು ತಗೊಳ್ಳಿ, ನಿಮಗೂ ಹಸಿವಾಗಿರುತ್ತೆ ಅಲ್ವಾ? ಆ ಗಲೀಜು ಆಂಟಿ ನಿಮಗೆ ಊಟ ಕೊಟ್ಟಿಲ್ವಾ? ಅವ್ನು ನಿಮಗೆ ಹೊಡೆದ್ರಾ? ಆ ಆಂಟಿ ತುಂಬ ಕೆಟ್ಟವರು. ನೀನು ಇಲ್ಲಿ ಏನು ಮಾಡ್ತಿದ್ಯಾ ಏಡಿ ಬೇಬಿ?
ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಕೋಪ ಮಾಡ್ಕೊಳ್ತಾರೆ. ಆ ಹುಡುಗ ಮೆಲ್ಲಗಂದ. ಆ ಹುಡುಗಿ ತನ್ನ ತುಟಿ ಮೇಲೆ ಬೆರಳಿಟ್ಕೊಂಡು ಶೋ ಬೇಬಿ, ಅಮ್ಮನಿಗೆ ಗೊತ್ತಾದರೆ ಅಮ್ಮ ಬೈತಾರೆ. ನೀನು ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಜಗಳ ಅಲ್ವಾ? ಆ ಹುಡುಗ ಮೆಲ್ಲಗೆ ಹೇಳ್ದ. ನಿಮ್ಗಾಗಿ ಬೇಬಿ, ಆ ಗಲೀಜ್ ಆಂಟಿ ನಿಮಗೆ ಊಟ ಕೊಟ್ಟಿರಲ್ಲ ಅಲ್ವಾ? ಅವ್ರು ತುಂಬ ತುಂಬ ಕೆಟ್ಟವರು. ನಾವಿಬ್ಬರು ಸೇರಿ ಒಂದಿನ ಅವ್ರಿಗೆ ಶಿಕ್ಷೆ ಕೊಡೋಣ. ಆ ಹುಡುಗಿ ಮುಗ್ಧತೆಯಿಂದ ಅಂದ್ಲು. ನೀಲ್ಲಿಂದ ಹೋಗು, ಒಂದು ವೇಳೆ ಚಿಕ್ಕಮ್ಮ ನೋಡಿದ್ರೆ ನಂಗೆ ಮತ್ತೆ ಹೊಡಿತಾರೆ. ಆ ಹುಡುಗ ಮುಗ್ಧವಾಗಂದ. ಬೇಬಿ, ಮೊದಲು ಈ ರೊಟ್ಟಿ ತಿನ್ನಿ. ಆ ಹುಡುಗ ರೊಟ್ಟಿ ತಿನ್ನತೊಡಗ್ದ. ಅವನು ಬಹಳ ಹಸ್ತಿದ್ದ. ಆ ಹುಡುಗಿ ತನ್ನ ತುಟಿ ಮೇಲೆ ಬೆರಳಿಟ್ಕೊಂಡು ಸುತ್ತಮುತ್ತಲು ನೋಡಿದ್ಲು. ಹುಡುಗ ತಲೆ ಅಲ್ಲಾಡಿಸ್ದ. ಆ ಹುಡುಗಿ ತನ್ನ ಹಿಂದಿನಿಂದ ಒಂದು ಪಿಸ್ತೂಲ್ ತೆಗೆದ್ಲು. ಅವಳಂದ್ಲು, ಬೇಬಿ, ಇದರಿಂದ ನಾವು ಆ ಗಲೀಜ್ ಆಂಟಿಗೆ ಶಿಕ್ಷೆ ಕೊಡೋಣ. ಆ ಹುಡುಗ ಹೇಳ್ದ, ಇದು ನಿನಗೆ ಎಲ್ಲಿ ಸಿಕ್ತು? ಆ ಹುಡುಗಿ ಕಣ್ಣು ಹೊಡಿತಾ ಅಂದ್ಲು, ನಾನು ಅಪ್ಪನ ಡ್ರೈವರ್ ಹತ್ರದಿಂದ ತಗೊಂಡೆ. ಆ ಗಲೀಜ್ ಆಂಟಿಗೆ ಶಿಕ್ಷೆ ಕೊಟ್ಟ ಮೇಲೆ ಇದನ್ನು ವಾಪಸ್ ಇಡ್ತೀನಿ. ಇದರಿಂದ ನೀನು ಏನು ಮಾಡ್ತೀಯಾ ಅಂತ ಹುಡುಗ ಕೇಳಿದಾಗ, ಆ ಆಂಟಿಗೆ ಶಿಕ್ಷೆ ಕೊಡ್ತೀನಿ. ಅವ್ರು ನಿನಗೆ ಹೊಡಿತಾರಲ್ವಾ, ನಾನು ನೋಡಿದ್ದೀನಿ. ಅಪ್ಪ ಇದರಿಂದ ಯಾರೋ ಕೆಟ್ಟ ಮನುಷ್ಯನನ್ನು ಹೆದರಿಸ್ತಿದ್ರು. ಬೇಬಿ, ನಾನು ದೊಡ್ಡವಳಾದ್ಮೇಲೆ ಅಪ್ಪನ ಥರ ಸ್ಟ್ರಾಂಗ್ ಆಗ್ತೀನಿ. ಅಪ್ಪನಿಗೆ ಎಲ್ಲರೂ ಹೆದರ್ತಾರಲ್ವಾ, ಹಾಗೆ ನನಗೂ ಎಲ್ಲರೂ ಹೆದರಬೇಕು. ಆ ಹುಡುಗ ರೊಟ್ಟಿ ಮುಗಿಸಿ ಅಂದ, ಏಡಿ ಬೇಬಿ, ಥ್ಯಾಂಕ್ ಯು. ಆ ಹುಡುಗಿ ಅಂದ್ಲು, ವೆಲ್ಕಮ್ ಬೇಬಿ. ಬೇಬಿ, ನಿಮ್ಮಮ್ಮ ಎಲ್ಲಿದ್ದಾರೆ? ಚಿಕ್ಕಮ್ಮ ಹೇಳ್ತಾರೆ ಅಮ್ಮ ಯಾರ ಜೊತೆ ಓಡ್ ಹೋದ್ರು ಅಂತ. ಹುಡುಗ ಮುಗ್ಧವಾಗಿ ಹೇಳ್ದ. ಓಡ್ ಹೋಗೋದು ಅಂದ್ರೆ ಏನು? ಹುಡುಗಿ ಕೇಳಿದ್ಲು. ಗೊತ್ತಿಲ್ಲ ಬೇಬಿ. ಅಷ್ಟರಲ್ಲಿ ಅವರಿಬ್ಬರ ಕಿವಿಗೆ ಯಾರೋ ಕೂಗೋ ಧ್ವನಿ ಬಿತ್ತು. ಏಡಿ, ಎಲ್ಲಿದ್ದೀರಾ ನೀವು? ಆ ಹುಡುಗಿ ಅಂದ್ಲು, ಬೇಬಿ, ನಾನು ನಾಳೆ ಬರ್ತೀನಿ, ಪ್ರಾಮಿಸ್ ಪಿಂಕಿ, ಪ್ರಾಮಿಸ್. ಆ ಹುಡುಗ ಪ್ರತಿದಿನ ಅವಳಿಗಾಗಿ ಕಾಯ್ತಿದ್ದ. ಆದರೆ ಅವಳು ಮತ್ತೆ ಎಂದಿಗೂ ಕಾಣಿಸ್ಲಿಲ್ಲ. ತಾರಾಗ ಆ ಕ್ಷಣಗಳಿಂದ ಹೊರಬಂದ. ಅವನ ಕಣ್ಣು ಮುಂದೆ ದೀಕ್ಷಾಳ ಮುಖ ಸುಳಿದಾಡ್ತು. ತಾರಕ್ ವಾಪಸ್ ರೂಮಿಗೆ ಬಂದಾಗ ಅಲ್ಲಿ ದೀಕ್ಷಾ ಇರಲೇ ಇಲ್ಲ. ಬಾತ್ರೂಮ್ ಕಡೆ ನೋಡ್ದ. ದೀಕ್ಷಾ ಅಲ್ಲೂ ಇರಲಿಲ್ಲ. ತಾರಕ್ ಕೋಪದಿಂದ ಕುದಿದ. ಅವನೊಂದು ಫ್ಲವರ್ ವೇಸ್ ತೆಗೆದು ಕನ್ನಡಿ ಮೇಲೆ ಎಸ್ದ. ಕನ್ನಡಿ ಚೂರು ಚೂರಾಯಿತು. ತಾರಕ್ ಕಿರ್ಚ್ದ, ನೀನಿದು ಮಾಡಿದ ಸರಿಯಲ್ಲ. ಇನ್ನೊಂದು ಕಡೆ ಡಾರ್ಕ್ ಹೌಸ್ನಲ್ಲಿ ಆ ಮನೆ ನೋಡಲು ಬಹಳ ಭಯಾನಕವಾಗಿತ್ತು. ಆ ಕತ್ತಲೆ ತುಂಬಿದ ಕೋಣೆಯಲ್ಲೊಬ್ಬ ಮನುಷ್ಯನ 2 ಕೈಗಳನ್ನ ಸರಪಳಿಯಿಂದ ಕಟ್ಟಲಾಗಿತ್ತು, ಕಾಲುಗಳನ್ನ ಸರಪಳಿಯಿಂದ ಕಟ್ಟಲಾಗಿತ್ತು. ಆ ಮನುಷ್ಯ ಪ್ರಜ್ಞೆ ತಪ್ಪಿದ್ದ. ಅವನ ನೋಡಿದ್ರೆ ಬಹಳ ಟಾರ್ಚರ್ ನೀಡಿದಂತೆ ಕಾಣ್ತಿತ್ತು. ಅವನಿಡೀ ದೇಹ ಕೆಂಪಗಾಗಿತ್ತು. ಅಲ್ಲಲ್ಲಿ ಚಾಕುವಿನ ಗಾಯ ಇತ್ತು. ಅಷ್ಟೆಲ್ಲ ಕೋಣೆಯಲ್ಲಿ ಯಾರೋ ನಡೆದು ಬರೋ ಸದ್ದು ಕೇಳಿಸ್ತು. ಟಕ್ ಟಕ್. ಆ ಗಹನವಾದ ಮೌನದಲ್ಲಿ ಆ ಸದ್ದು ಭಯಾನಕವಾಗಿತ್ತು. ಅಷ್ಟೆಲ್ಲ ಪ್ರಜ್ಞೆ ತಪ್ಪಿದ ಮನುಷ್ಯನ ಮೇಲೆ ಕುದಿಯೋ ಎಣ್ಣೆನ ಸುರಿದ್ರು. ಅದರಿಂದ ಅವನು ತನ್ನಣಿಸಿ ಎಚ್ಚರ ಆದ. ಆ ಮನುಷ್ಯ ನೋವಿನ ಕಿರುಚಾಟ ಅಲ್ಲಿ ಕೇಳಿಸ್ತು. ಮಸುಕಾಗಿ ಆ ವ್ಯಕ್ತಿಯನ್ನು ನೋಡ್ದ. ಅವನು ಹೆದರ್ತಾ ಕೇಳ್ತಾ, ಯಾರು ನೀನು? ನಿನ್ನ ಸಾವು? ಆ ಮನುಷ್ಯನ ಕಣ್ಣಲ್ಲಿ ಆತಂಕ ಕಾಣ್ತಿತ್ತು. ಯಾರು ನೀನು? ನಿನಗೆ ನನ್ನಿಂದ ಏನು ಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಆ ಹುಡುಗಿ ಕೈಯಲ್ಲಿ ಚಾಕು ಇತ್ತು. ಅವಳ ಚಾಕು ಹಿಡ್ಕೊಂಡು ಆ ಮನುಷ್ಯನ ಸುತ್ತಲೂ ತೊಡಗಿದ್ಲು. ಅವಳು ಜೋರಾಗಿ ನಗ್ತಿದ್ಲು. ಆ ನಗು ಬಹಳ ಭಯಾನಕವಾಗಿತ್ತು. ಏನಾಯಿತು? ನಿನ್ನ ಸಾವನ್ನ ಎದುರಿಗೆ ನೋಡಿ ಭಯ ಆಗ್ತಿದ್ಯಾ? ಇವತ್ತು ಮಿಸ್ಟರ್ ರಾಜೀವ್ ಶೇಖವಾದ ಕಣ್ಣಲ್ಲಿ ಭಯ? ಆ ಮನುಷ್ಯ ಮೊದಲೇ ಬಹಳ ದುರ್ಬಲನಾಗಿದ್ದ. ನಿಧಾನವಾಗಿ ಅವನ ಕಣ್ಣುಗಳು ಮುಚ್ಚತೊಡಗಿದ್ವು. ಅವನ ಕಣ್ಣು ಮುಚ್ಚಲು ಪ್ರಯತ್ನಿಸಿದಾಗಲೆಲ್ಲ ಆ ಹುಡುಗಿ ಅವನ ದೇಹದ ಮೇಲೆ ಚಾಕುವಿನಿಂದ ಗಾಯ ಮಾಡ್ತಿದ್ಲು. ರಕ್ತದ ಹನಿಗಳು ನೆಲಕ್ಕೆ ಬಿದ್ದಾಗ ಆ ಮನುಷ್ಯ ಕಿರ್ಚ್ತಾ ಎಚ್ಚರವಾಗ್ತಿದ್ದ. ಆ ಹುಡುಗಿ ಭಯಾನಕವಾಗಿ ಚಾಕುವನ್ನು ಅವನ ಮುಖದ ಮೇಲೆ ಆಡಿಸ್ತಾ ಅಂದ್ಲು, ನಿಮ್ಮ ಕಣ್ಣಲ್ಲಿ ಭಯ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಈ ತಳಮಳ ನಂಗೆ ಶಾಂತಿ ಕೊಡ್ತಿದೆ. ನಿಮ್ಮ ಈ ಕಿರುಚಾಟ ನನ್ನ ಕಿವಿಗೆ ಆರಾಮ್ ಕೊಡ್ತಿದೆ. ಆ ಮನುಷ್ಯನ ಹಣೆ ಮೇಲೆ ಬೆವರಿನ ಹನಿಗಳಿದ್ವು. ಅವನು ತನ್ನ ಸವಿದಿರೋ ಧ್ವನಿಯಲ್ಲಿ ಕೇಳ್ದ, ನೀನು ಯಾರು? ಆ ಹುಡುಗಿ ಹುಚ್ಚಿಯಂತೆ ನಗ್ತಿದ್ಲು. ಅವಳು ತನ್ನ ಕಣ್ಣುಗಳ ಮೇಲೆ ಮಾಸ್ಕ್ ಧರಿಸಿದ್ಲು. ಅವಳು ಆ ಮಾಸ್ಕ್ ತೆಗೆದ್ಲು. ಆ ಮನುಷ್ಯನ ಕಣ್ಣುಗಳ ಆಶ್ಚರ್ಯದಿಂದ ಅರಳಿದ್ವು. ಭಯದಿಂದ ನಡುಗತೊಡಗ್ದ. ನೀನು ಭೂತ? ಆ ಕೋಣೆಯಲ್ಲಿ ಮತ್ತೆ ಭಯಾನಕ ನಗು ಕೇಳಿಸ್ತಾ. ಆ ಮನುಷ್ಯ ತನ್ನಲ್ಲೇ ಬಡಬಡಿಸ್ತಾ, ಇದು ಸಾಧ್ಯ ಇಲ್ಲ. ನೀನು ಸತ್ತು ಹೋಗಿದೆಯಾ? ಇದಾಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಆ ಹುಡುಗಿ ಚಾಕುವನ್ನು ಆ ಮನುಷ್ಯನ ಎದೆ ಹತ್ತಿರ ತಂದಂದ್ಲು, ಚೆನ್ನಾಗಿ ನೋಡು ನಾನು ಯಾರು ಅಂತ. ಏಡಿ? ಆ ಮನುಷ್ಯ ನಡುಗೋ ಧ್ವನಿಯಲ್ಲಂದ. ಆದರೆ ಇದು ಹೇಗೆ ಸಾಧ್ಯ? ನೀನು ಸತ್ತು ಹೋಗಿದೆಯಲ್ಲ. ಆ ಹುಡುಗಿ ಕೋಪದಿಂದ ನಗ್ತಾ ಅಂದ್ಲು, ಅದನ್ನೇ ಯೋಚಿಸ್ತಿದೆಯಾ ಅಲ್ವಾ, ಏಡಿ ಸತ್ತು ಹೋಗಿದ್ದಾಳೆ ಅಂತ, ಮತ್ತು ಅವಳು ನಿನ್ನೆದುರು ಬದುಕಿ ಹೇಗೆ ನಿಂತಿದ್ದಾಳೆ ಅಂತ. ನನ್ನ ನೋಡಿ ನಿನಗೆ ಖುಷಿ ಆಗಲಿಲ್ವಾ? ಅವಳು ಕೋಪದಿಂದ ಕಿರ್ಚಿದ್ಲು. ಆ ಮನುಷ್ಯನ ಮುಖದ ಮೇಲೆ ರಕ್ತ ಇತ್ತು. ಅವನು ನಿಧಾನವಾಗಿ ಪ್ರಜ್ಞೆ ತಪ್ಪಿದ್ದ. ಆದರೆ ಮತ್ತೆ ಎದೆಯಲ್ಲಿ ನೋವಾಗಿ ಎಚ್ಚರ ಆದ. ಆ ಹುಡುಗಿ ಕಿರ್ಚಿದ್ಲು. ಅವತ್ತು ರಾತ್ರಿ ಏನಾಯಿತು? ಆ ಮನುಷ್ಯ ಬೆವೆದು ಹೋಗಿದ್ದ. ನಂಗೆ ಗೊತ್ತಿಲ್ಲ ಅಂತ ಅವನಂದಾಗ ಹುಡುಗಿ ಮತ್ತೆ ಕಿರ್ಚಿದ್ಲು. ನಿನಗೆ ಗೊತ್ತಿಲ್ಲದಿದ್ರೆ ಇನ್ಯಾರಿಗೆ ಗೊತ್ತು?
ನೀನು ಆ ರಿದಮ್ ರಹಾನೆಯ ಬಲಗೈ ಬಂಟನಾಗಿದ್ದವನು. ನಿನ್ನ ದೊಡ್ಡ ತಪ್ಪದೆ. ನೀನು ನನ್ನ ಯಾಕೆ ಕೇಳ್ತಿದ್ಯಾ? ನಿನಗೆಲ್ಲವೂ ಗೊತ್ತಿದೆ. ಆ ಹುಡುಗಿ ಮುಖದಲ್ಲಿ ರಾಕ್ಷಸನಗೂ ಮೂಡ್ತು. ಅದನ್ನು ನೋಡಿ ಮನುಷ್ಯನಿಗೆ ಇನ್ನೂ ಭಯ ಆಯಿತು. ನೀನು ಏಡಿ ಅಲ್ಲ, ಹಾಗಾದರೆ ನೀನು ಯಾರು? ಆ ಹುಡುಗಿ ಅಬ್ಬರಿಸಿದ್ಲು. ಸರಿಯಾಗಿ ಅರ್ಥ ಮಾಡಿಕೊಂಡೆ, ನಾನು ಏಡಿ ಅಲ್ಲ, ಏಡಿಯ ತಂಗಿ, ಅವಳ ಅವಳಿ ಜವಳಿ ಸೋದರಿ. ಕೊಹಿನೂರ್ ರಾಜೀವ್ ಕಣ್ಗಳಲ್ಲಿ ಆಶ್ಚರ್ಯ ತುಂಬಿತು. ಇದು ಸಾಧ್ಯ ಇಲ್ಲ, ಏಡಿಗೆ ಯಾವುದೇ ತಂಗಿ ಇರಲಿಲ್ಲ. ನಾನು ಏಡಿ ತಂಗಿ ಅಂದರೆ ತೀಕ್ಷಾ. ಇಷ್ಟು ಹೇಳಿ ತೀಕ್ಷಾ ಚಾಕುವನ್ನ ಅವನಿದೆಗೆ ಚುಚ್ಚಿದ್ಲು. ಆ ಮನುಷ್ಯ ಜೋರಾಗಿ ಕಿರ್ಚ್ದ. ತೀಕ್ಷಾ ಕೋಪದಿಂದ ಅಂದ್ಲು, ಅವತ್ತು ನಾನು ನಿನ್ನನ್ನು ಯಾಕೆ ಸಾಯಿಸಲಿಲ್ಲ ಗೊತ್ತಾ? ನಿನ್ನ ಚಿತ್ರಹಿಂಸೆ ನೀಡೋಕ್ಕೆ. ನೀನು ತಳಮಳಿಸ್ತಾ ನಿನ್ನ ಸಾವಿನ ಭಿಕ್ಷೆ ಕೇಳ್ತೀಯ, ಆದರೂ ನಿಂಗೆ ಸಾವು ಸಿಗಲ್ಲ. ನಾನು ಸಾಯೋದಕ್ಕೆ ಬಿಡೋದಿಲ್ಲ, ನಿನ್ನನ್ನು ಹೀಗೆ ನೆರಳಿಸೋದಕ್ಕೆ ಬಿಟ್ಟಿದ್ದೀನಿ. ಆ ಮನುಷ್ಯ ಪ್ರಜ್ಞೆ ತಪ್ಪಿದ. ತೀಕ್ಷಾ ಟಾರ್ಚರ್ ರೂಮ್ನಿಂದ ಹೊರಗೆ ಹೋದ್ಲು. ಅವಳ ಕಣ್ಣಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಹೊರಗೆ ಬಂದಾಗ ಅಲ್ಲಿ ನವ್ಯ, ಕೇಶವ್, ಮೀನಾಕ್ಷಿ, ಅಭಿ, ರೋಹಿ, ರೀಟಾ ಎಲ್ಲರೂ ನಿಂತಿದ್ರು. ಎಲ್ಲರ ಹಣೆಯಲ್ಲಿ ಮೇಲೂ ಬೆವರಿನ ಹನಿಗಳಿದ್ವು. ತೀಕ್ಷಾಳ ಬಗ್ಗೆ ಎಲ್ರಿಗೂ ಭಯ ಇತ್ತು. ತೀಕ್ಷಾ ನೇರವಾಗಿ ಮನೆಯಿಂದ ಹೊರಗೆ ಹೋದ್ಲು. ಎಲ್ಲರೂ ಅವಳ ಹಿಂದೆ ಹೋದರು. ತೀಕ್ಷಾ ತನ್ನ ಕಣ್ಣುಗಳಿಗೆ ಶೇಡ್ಸ್ ತರಿಸಿದ್ಲು. ಅವಳು ಕಾರ್ನಲ್ಲಿ ಕೂತು ಕಣ್ಣು ಮುಚ್ಚಿದ್ಲು. ಅವಳ ಪಕ್ಕದಲ್ಲಿ ನವ್ಯ ಕೂತಿದ್ಲು. ಆ ಮೌನವನ್ನು ಮುರಿದು ನವ್ಯ ಅಂದ್ಲು, ಏಡಿ, ನೀನು ಅಲ್ಲಿಂದ ಮತ್ತೆ ಓಡಿ ಬಂದಿದ್ಯಾ? ಒಂದು ವೇಳೆ ತಾರಕ್ ರಹಾನೆ ಗೊತ್ತಾದರೆ? ತೀಕ್ಷಾ ಅವಳನ್ನ ನೋಡಿ, ನಾನು ಅವನಿಗೆ ಹೇಳಿದ್ದೀನಿ ನಾನು ಅಬಾರ್ಷನ್ ಮಾಡಿಸಿದ್ದೀನಿ ಅಂತ. ನವ್ಯ ತಂಗಾದ್ಲು. ಏನು? ನವ್ಯ ತೀಕ್ಷಾಳ ಕೆನ್ನೆಯನ್ನು ನೋಡಿದ್ಲು. ಅದು ಸ್ವಲ್ಪ ಊದ್ಕೊಂಡಿತ್ತು. ತಾರಕ್ ಮತ್ತೆ ಅವಳಿಗೆ ನೋವು ನೋಡಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲ ಒಂದು ಅದ್ದೂರಿ ವಿಲ್ಲ ತಲುಪಿದ್ರು. ಅದು ನಗರದಿಂದ ದೂರ ಕಾಡಿನ ಪ್ರದೇಶದಲ್ಲಿತ್ತು. ತೀಕ್ಷಾ ನೇರವಾಗಿ ತನ್ನ ರೂಮಿಗೆ ಹೋದ್ಲು. ನವ್ಯ ಕೂಡ ಅವಳ ಹಿಂದೆ ಹೋದ್ಲು. ಉಳಿದವರ ಹಾಲ್ನಲ್ಲಿ ಕೂತು ಚರ್ಚೆ ನಡೆಸಿದ್ರು. ತೀಕ್ಷಾಳ ರೂಮ್ನಲ್ಲಿ ಅವಳು ಬೆಡ್ ಮೇಲೆ ಮಲಗಿದ್ಲು. ಏನೋ ಆಳವಾಗಿ ಯೋಚಿಸ್ತಿದ್ಲು. ನವ್ಯ ಟ್ಯೂಬ್ ತಂದ್ಲು. ನೀನಿಲ್ಲಿ ಏನು ಮಾಡ್ತಿದ್ಯಾ? ನನ್ನ ಒಬ್ಬಳನ್ನೇ ಬಿಡು. ತೀಕ್ಷಾ ಅಂದ್ಲು. ನವ್ಯ ಅವಳ ಮಾತನ್ನು ನಿರ್ಲಕ್ಷಿಸಿ ಅಂದ್ಲು, ನೀನು ಶರ್ಟ್ ತೆಗಿ. ತೀಕ್ಷಾ ಅವಳನ್ನು ಕೆಕ್ಕರಿಸಿ ನೋಡಿದ್ಲು. ನವ್ಯ ಅಂದ್ಲು, ನಾನು ಹೇಳಿದ್ದು ನಿನ್ನ ಶರ್ಟ್ ತೆಗಿ ಅಂತ. ನವ್ಯ ತಾನೇ ತೀಕ್ಷಾಳ ಶರ್ಟ್ ತೆಗೆದ್ಲು. ತೀಕ್ಷಾಳ ಬೆನ್ನನ್ನು ನೋಡಿದ ನವ್ಯಾಳ ಕಣ್ಣುಗಳು ತುಂಬಿ ಬಂದವು. ಕಣ್ಣೀರು ಕೆಳಗೆ ಬಿತ್ತು. ನವ್ಯ ಬೆನ್ನಿಗೆ ಮುಲಾಮ್ ಹಚ್ಚೋದಕ್ಕೆ ಶುರು ಮಾಡಿದ್ಲು. ತೀಕ್ಷಾ ನೋವಿನಿಂದ ನರಳಿದ್ಲು. ಆ ಹುಚ್ಚ ಯಾರಾದರೂ ಹೀಗೆ ಹೊಡಿತಾರಾ? ನಿನಗೆಷ್ಟು ಗಾಯ ಆಗಿದೆ? ತೀಕ್ಷಾ ಅಂದ್ಲು. ಗಾಯ ನನಗಾಗಿರೋದು ನಿನಗಲ್ಲ, ನೀನು ಯಾಕೆ ಕಳ್ತಿದ್ಯಾ? ನಾನು ಎಷ್ಟು ಸಲ ಹೇಳಿದ್ದೀನಿ ಅವನು ಸಾಯಿಸಿಬಿಡೋಣ ಅಂತ ನವ್ಯ ಅಂದಾಗ ತೀಕ್ಷಾ ಅಂದ್ಲು. ಸರಿ, ಅವನನ್ನು ಸಾಯಿಸೋದಷ್ಟು ಸುಲಭ ಅಂದ್ಕೊಂಡಿದ್ಯಾ? ಹೋಗು, ನೀನು ಟ್ರೈ ಮಾಡು. ಬೆಸ್ಟ್ ಆಫ್ ಲಕ್. ನವ್ಯ ಸುಮ್ಮನಾದ್ಲು. ನೀನಲ್ಲಿಂದ ಓಡಿ ಬಂದಿದ್ಯಾ, ಅವನು ನಿನ್ನನ್ನು ಹುಡುಕ್ತಿರ್ತಾನೆ ಅಂದ್ಲು. ನವ್ಯ ತೀಕ್ಷಾ ಅಂದ್ಲು, ತಾರಕ್ ರಹಾನೆ ತಾಯಿ ಬಗ್ಗೆ ಮಾಹಿತಿ ಹುಡುಕು. ಭೂಮಿ ಆಕಾಶ ಒಂದು ಮಾಡಿ ಆದರೂ ಸರಿ, ನನಗೆ ಅವಳು ಪೂರ್ತಿ ಇನ್ಫಾರ್ಮೇಷನ್ ಬೇಕು. ಅವನಿದೆಲ್ಲ ತನ್ನ ತಾಯಿಯ ಕಾರಣದಿಂದಲೇ ಮಾಡ್ತಿದ್ದಾನೆ. ಅವನಿಗೆ ಅನಿಸುತ್ತೆ ನಾನು ಕೂಡ ಅವನ ತಾಯಿ ಥರ ಅವನನ್ನು ಬಿಟ್ಟು ಹೋಗ್ತೀನಿ ಅಂತ. ಅದಕ್ಕೆ ಅವನು ನನ್ನನ್ನು ಹೆದರಿಸಿಟ್ಟಿದ್ದಾನೆ. ನವ್ಯ ಅಂದ್ಲು. ಅವನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಅಷ್ಟರಲ್ಲಿ ಹೊರಗೆ ಯಾರೋ ಕೂಗಿದ್ರು. ಆ ತಾರಕ್ ಬಂದಿದ್ದಾನೆ. ತೀಕ್ಷಾಳ ಬೆರಳುಗಳು ನಡಗದ್ವು. ನವ್ಯ ಗಾಬರಿ ಆದ್ಲು. ರೋಹಿ ರೂಮ್ನೊಳಗೆ ಬಂದ್ಲು. ಅವಳು ಬೆವತಿದ್ಲು. ಅವನು ಬಂದಿದ್ದಾನೆ, ನಿಮ್ಮ ಹತ್ರ ಕೇವಲ 2 ನಿಮಿಷ ಇದೆ. ಈ ವಿಲ್ಲಾದಲ್ಲಿ ಯಾರೂ ಕಾಣಿಸ್ಬಾರ್ದು. ತೀಕ್ಷಾ ಬೇಗ ಶರ್ಟ್ ಹಾಕೊಂಡ್ಲು. ರೋಹಿ ಅಂದ್ಲು, ಆದರೂ ಆ ತಾರಕ್ ರಹಾನೆ ಎಷ್ಟು ಹಾಟ್ ಹಾಗೆ ಕಾಣ್ತಾನಲ್ವಾ? ತೀಕ್ಷಾ ಅವಳನ್ನ ಕೆಕ್ಕರಿಸಿ ನೋಡಿದ್ದು. ನವ್ಯ ಅಂದ್ಲು, ಹಾಗಾದರೆ ನೀನೇ ಅವನ ಜೊತೆ ಹೋಗು. ರೋಹಿ ಸುಮ್ಮನಾದ್ಲು. ಕೆಲವೇ ನಿಮಿಷಗಳಲ್ಲಿ ವಿಲ್ಲ ಖಾಲಿ ಆಯಿತು. ಅಷ್ಟರಲ್ಲಿ ಬಹಳಷ್ಟು ಕಪ್ಪು ಕಾರುಗಳು ಬಂದು ನಿಂತವು. ತಾರಕ್ ಹೊರಗೆ ಬಂದ. ಅವನು ಬಹಳ ಕೋಪದಲ್ಲಿದ್ದ. ಅವನ ಕಣ್ಣುಗಳಲ್ಲಿ ಬೆಂಕಿ ಉರಿತಿತ್ತು. ಅವನು ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ವಿಲ್ಲ ಒಳಗೆ ಬಂದ. ಅವನ ಹಿಂದೆ ಅಸಿಸ್ಟೆಂಟ್ ಅಮಿತ್ ಇದ್ದ. ತಾರಕ್ನ ಕೋಪಕ್ಕೆ ಅವರು ಹೆದರಿದ್ರು. ತಾರಕ್ ಹುಡುಕ್ತಾ, ಎಲ್ಲಿದ್ಯಾ ನೀನು? ಮರ್ಯಾದೆಯಿಂದ ಎದುರುಗೆ ಬಾ, ಇಲ್ದಿದ್ರೆ. ವಿಲ್ಲ ಪೂರ್ತಿ ಶಾಂತವಾಗಿತ್ತು. ಆ ಮೌನದಲ್ಲಿ ತಾರಕ್ನ ಧ್ವನಿ ಭಯಾನಕವಾಗಿತ್ತು. ರೂಮಿನ ಒಳಗಿದ್ದ ತೀಕ್ಷೆ ಹೆದರಿದ್ಲು. ಆದರೆ ಅವಳು ತೀರ್ಮಾನ ಮಾಡಿದ್ಲು ಅವನ ಜೊತೆ ಹೋಗಬಾರ್ದು ಅಂತ. ನೀನಿಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಕೇವಲ 2 ನಿಮಿಷ. ನೀನು ಎದುರಿಗೆ ಬರ್ದಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ತಾರಕ್ ಅಬ್ಬರಿಸ್ತಾ. ತೀಕ್ಷಾ ನಿಧಾನವಾಗಿ ರೂಮ್ನಿಂದ ಹೊರ ಬರೋದಕ್ಕೆ ಹೋದ್ಲು. ಅಷ್ಟರಲ್ಲಿ ಬಾಗಿಲು ದಡಾರ್ನೆ ಹೊಡೀತು. ತೀಕ್ಷಾ ಕಣ್ಣು ಮುಚ್ಚಿಕೊಂಡ್ಲು. ಅವಳು ಕಣ್ಣು ಬಿಟ್ಟಾಗ ಬಾಗಿಲು ಮುರಿದು ಬಿದ್ದಿತ್ತು. ಎದುರಿಗೆ ತಾರಕ್ ರಾಕ್ಷಸನಂತೆ ನಿಂತಿದ್ದ. ತೀಕ್ಷಾ ಹೆದರಿ ಹಿಂದೆ ಸರಿದ್ಲು. ಅವಳು ಕಿಟಕಿಯಿಂದ ಜಿಗಿದು ಓಡೋದಕ್ಕೆ ನೋಡಿದ್ಲು. ತಾರಕ್ ಅವಳನ್ನ ನೋಡಿ ಇನ್ನೂ ಕೆರಳಿದ. ಅವಳನ್ನ ಹಿಡಿದು ಗೋಡೆಗೆ ಒತ್ತಿ ಹಿಡಿದ. ಅವಳಿಗೆ ಗಾಬರಿ ಆಯಿತು. ತಾರಕ್ ಅವಳಿಗೆ ಬಹಳ ಒರಟಾಗಿ ಮುತ್ತಿಗ್ತಾ. ತೀಕ್ಷಾ ಅವನ್ನ ತಳ್ಳೋದಕ್ಕೆ ನೋಡಿದ್ಲು. ಆದರೆ ತಾರಕ್ ಅವಳ ಕೈಗಳನ್ನ ಗೋಡೆಗೆ ಲಾಕ್ ಮಾಡ್ದ. ಅವನು ತನ್ನ ಕೋಪವನ್ನು ತೀರಿಸ್ಕೊಳ್ತಿದ್ದ. ತೀಕ್ಷಾ ಉಸಿರಾಡೋದಕ್ಕೂ ಕಷ್ಟ ಆಯಿತು. ಅವನವಳನ್ನ ಬಿಟ್ಟಾಗ ತೀಕ್ಷಾ ತುಟಿಯಿಂದ ರಕ್ತ ಬರ್ತಿತ್ತು. ಅವಳ ತುಟಿ ಮೇಲೆ ಹಲ್ಲಿನ ಗುರುತುಗಳಿದ್ವು. ತಾರಕ್ ಅವಳಿಗೆ ನೆಕ್ ಕಚ್ಚಿದ.
ತಾರಕ್ ಅಂತ ನಿನ್ನ ಧೈರ್ಯ ಬಹಳ ಹೆಚ್ಚಾಗಿದೆ. ನನ್ನ ಭಯ ನಿನ್ನಲ್ಲಿ ಹೋಗಿದೆ ಅನಿಸುತ್ತೆ. ನೀನು ದ್ವೇಷಿಸಿದ್ರೂ ಪರವಾಗಿಲ್ಲ, ನನ್ನ ಜೊತೆ ಇರಬೇಕು. ಇಷ್ಟದಿಂದಲೋ ಅಥವಾ ಬಲವಂತದಿಂದಲೋ? ತೀಕ್ಷಾ ಏನೂ ಮಾತಾಡಲಿಲ್ಲ. ತಾರಕ್ ಕೋಪದಿಂದ ಗೋಡೆಗೆ ಗುದ್ದಿದ. ಅವನು ತೀಕ್ಷಾಳನ್ನ ಎತ್ಕೊಂಡು ಹೊರಗೆ ಬಂದ. ಅಷ್ಟರಲ್ಲಿ ಅವರೆಲ್ಲ ಅರಮನೆ ತಲುಪಿದ್ರು. ತಾರಕ್ ತೀಕ್ಷಾಳ ಶರ್ಟ್ ತೆಗೆದು ಬೆನ್ನಿಗೆ ಮುಲಾಮ್ ಹಚ್ಚಿದ. ತೀಕ್ಷಾಳ ಕಣ್ಣುಗಳು ತೇವವಾಗಿದ್ವು. ಅವಳು ಅಂದಿನಿಂದ 1 ವಾರ ಕಳೆದರೂ ಒಂದು ಪದವನ್ನು ಮಾತಾಡಲಿಲ್ಲ. ಅವಳು ಅವನ ಕಡೆ ನೋಡುತ್ತಲೂ ಇರಲಿಲ್ಲ. ತಾರಕ್ ಅವಳು ಈ ಮೌನ ಮತ್ತು ನಿರ್ಲಕ್ಷ್ಯ ಸಹಿಸೋದಕ್ಕಾಗ್ತಾ ಇರಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.